Hello Spark learners, welcome back to the 4 Sparks. If you are new here, don't forget to subscribe. ಇಲ್ಲಿ ನಾವು ಇಂಗ್ಲಿಷ್ ಅನ್ನು ತುಂಬಾ ಸಿಂಪಲ್ ಆಗಿ ಕನ್ನಡದ ಸಹಾಯದಿಂದ ಕಲಿಸ್ತೀವಿ. Now just look around you. ನಿಮ್ಮ ಸುತ್ತಮುತ್ತ ನೋಡಿ. ನಿಮ್ಮ ಚೇರ್, ಫೋನ್, ಬೆಸ್ಟ್ ಫ್ರೆಂಡ್, ಫೇವ್ರೆಟ್ ಫುಡ್ ಎಲ್ಲಕ್ಕೂ ಒಂದು ಹೆಸರಿದೆ ಅಲ್ವಾ? ಆ ಹೆಸರು ಇಂಗ್ಲಿಷ್ನಲ್ಲಿ ನೌನ್ ಅಂತ ಕರೀತಾರೆ. ಆದರೆ ನೌನ್ ಅಂದರೆ ಜಸ್ಟ್ ಹೆಸರು ಮಾತ್ರ ಅಲ್ಲ, ಅದು ಬೇರೆ ಬೇರೆ ಥರಗಳಲ್ಲಿ ಇರುತ್ತೆ ಮತ್ತು ಪ್ರತಿಯೊಂದು ಇಂಗ್ಲಿಷ್ ಗ್ರಾಮರನ್ನು ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡ್ತದೆ. ಸೊ ಇವತ್ತು ನಾವು ನೌನ್ಸ್ನ ಎಲ್ಲ ವಿಧಗಳನ್ನು ಕನ್ನಡದಲ್ಲೇ ಕಲಿಯೋಣ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಜೊತೆಗೆ, ಮತ್ತು ಕೊನೆಯಲ್ಲಿ ಒಂದು ಕ್ವಿಕ್ ಕ್ವಿಜ್ನು ಕೂಡ ಇದೆ. ಸೊ today we are going to make nouns super easy with fun examples and Kannada explanation. Don't worry, by the end of this video you will never forget it again. From Taj Mahal to love, from dog to dream, everything is a noun. Let's explore all types of nouns with one simple trick. Ready? Let's begin. What is a noun? A noun is a naming word. It gives a name to a person, place, thing, an animal, or even an idea. ನೌನ್ ಅಂದರೆ ನಾಮಪದ. ಅದು ವ್ಯಕ್ತಿ, ಸ್ಥಳ, ವಸ್ತು, ಪ್ರಾಣಿ ಅಥವಾ ಭಾವನೆಗಳ ಹೆಸರು. ಈಸಿ ಟ್ರಿಕ್ ಟು ರಿಮೆಂಬರ್ ಇಸ್ ನೇಮ್ ಆಫ್ 5 ಥಿಂಗ್ಸ್ ಲೈಕ್ ಪರ್ಸನ್, ಪ್ಲೇಸ್, ಥಿಂಗ್, ಆನಿಮಲ್, ಐಡಿಯಾ ಆರ್ ಆಲ್ nouns. Okay friends, remember everything has a name is a noun. Super easy, right? Now let's learn types of nouns. ಇವಾಗ ನಾಮಪದಗಳ ವಿಧಗಳು ಯಾವುವು ಅಂತ ನೋಡೋಣ. ಫಸ್ಟ್ ಒನ್ ಇಸ್ ಪ್ರಾಪರ್ ನೌನ್, ಸರಿಯಾದ ನಾಮಪದ. ಕಾಮನ್ ನೌನ್, ಸಾಮಾನ್ಯ ನಾಮಪದ. ಕಲೆಕ್ಟಿವ್ ನೌನ್, ಸಾಮೂಹಿಕ ನಾಮಪದ. ಆಬ್ಸ್ಟ್ರಾಕ್ಟ್ ನೌನ್, ಅಮೂರ್ತ ನಾಮಪದ. ಮಟೀರಿಯಲ್ ನೌನ್, ವಸ್ತು ನಾಮಪದ. ಕಾಂಕ್ರೀಟ್ ನೌನ್, ಕಾಂಕ್ರೀಟ್ ನಾಮಪದಗಳು. ಕಾಂಪೌಂಡ್ ನೌನ್, ಸಂಯುಕ್ತ ನಾಮಪದಗಳು. Now let's learn about first type of nouns, that is proper nouns, ಸರಿಯಾದ ನಾಮಪದಗಳು. Proper nouns are the special names. They are the specific names of people, places or things, and they always begin with a capital letter. Examples: Ramesh, happiness, cat, Mysuru, book. All these are proper nouns because they are the specific names of people, places, things or animal. ಪ್ರಾಪರ್ ನೌನ್ ಅಂದರೆ ವಿಶೇಷ ಹೆಸರುಗಳು. ಯಾವುದು ಒಂದು ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಸ್ಪಷ್ಟ ಹೆಸರು ಆಗುತ್ತದೋ ಅದಕ್ಕೆ ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಅವು ಯಾವಾಗಲೂ ಕ್ಯಾಪಿಟಲ್ ಲೆಟರ್ನಿಂದ ಪ್ರಾರಂಭವಾಗುತ್ತದೆ. ಲೆಟ್ಸ್ ಪ್ರಾಕ್ಟಿಸ್. ಸೇ ಯೋರ್ ನೇಮ್ ಅಲೌಡ್. ಎಸ್, ಇಟ್ ಇಸ್ ಅ ಪ್ರಾಪರ್ ನೌನ್. ನೆಕ್ಸ್ಟ್ ಇಸ್ ಕಾಮನ್ ನೌನ್ಸ್. ಕಾಮನ್ ನೌನ್ಸ್ ಅಂದರೆ ಸಾಮಾನ್ಯ ನಾಮಪದಗಳು. ಕಾಮನ್ ನೌನ್ಸ್ ಆರ್ ಜನರಲ್ ನೇಮ್ಸ್ ಆಫ್ ಪೀಪಲ್, ಪ್ಲೇಸಸ್ ಆರ್ ಥಿಂಗ್ಸ್. ದೇ ಆರ್ ನಾಟ್ ಕ್ಯಾಪಿಟಲೈಸ್ಡ್ ಅನ್ಲೆಸ್ ದೇ ಸ್ಟಾರ್ಟ್ ಅ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ಬಾಯ್, ಸಿಟಿ, ರಿವರ್, ಟೀಚರ್, ಕಂಟ್ರಿ. ಕಾಮನ್ ನೌನ್ಸ್ ಅಂದರೆ ಸಾಮಾನ್ಯ ಹೆಸರುಗಳು, ಯಾವುದಾದ್ರೂ ವರ್ಗಕ್ಕೆ ಸೇರಿದ ಪದ. ಉದಾಹರಣೆಗೆ ಬಾಯ್, ಬಾಯ್ ಅಂದರೆ ಯಾವ ಹುಡುಗ ಆದರೂ ಸರಿ. ಸಿಟಿ, ಸಿಟಿ ಅಂದರೆ ಯಾವ ನಗರವಾದರೂ ಸರಿ. ಬಾಯ್ ರಮೇಶ್ ಅಂತ ಹೇಳುವಾಗ ರಮೇಶ್ ಹೇಳೋದು ಅದು ಪ್ರಾಪರ್ ನೌನ್ ಆಗುತ್ತೆ. ಸಿಟಿ ಬೆಂಗಳೂರು ಅಂತ ಹೇಳುವಾಗ ಅದು ಬೆಂಗಳೂರು ಅಂತ ಹೇಳೋದು ಅದು ಒಂದು ಪ್ರಾಪರ್ ನೌನ್ ಆಗುತ್ತೆ. ಸೊ ಬ್ಯಾಂಗ್ಳೂರು ಇಸ್ ಅ ಪ್ರಾಪರ್ ನೌನ್, ಬಟ್ ಸಿಟಿ ಇಸ್ ಅ ಕಾಮನ್ ನೌನ್. ನೆಕ್ಸ್ಟ್ ಇಸ್ ಮೆಟೀರಿಯಲ್ ನೌನ್ಸ್. ಮೆಟೀರಿಯಲ್ ನೌನ್ಸ್ ಅಂದರೆ ವಸ್ತುವಿನ ನಾಮಪದಗಳು. ಮೆಟೀರಿಯಲ್ ನೌನ್ಸ್ ಆರ್ ದ ನೇಮ್ಸ್ ಆಫ್ ಮೆಟೀರಿಯಲ್ಸ್ ಆರ್ ಸಬ್ಸ್ಟೆನ್ಸಸ್ ಫ್ರಮ್ ವಿಚ್ ಥಿಂಗ್ಸ್ ಆರ್ ಮೇಡ್.
ಫಾರ್ ಎಕ್ಸಾಂಪಲ್ ಗೋಲ್ಡ್, ಸಿಲ್ವರ್, ವಾಟರ್, ವುಡ್, ಪ್ಲಾಸ್ಟಿಕ್ ಎಕ್ಸೆಟ್ರಾ. ಮೆಟೀರಿಯಲ್ ನೌನ್ ಅಂದರೆ ಯಾವ ವಸ್ತುವಿನಿಂದ ಬೇರೆ ವಸ್ತು ತಯಾರಾಗುತ್ತದೆ ಆ ವಸ್ತುವಿನ ಹೆಸರು. ಉದಾಹರಣೆಗೆ ಚಿನ್ನ ಅಂದರೆ ಗೋಲ್ಡ್, ವುಡ್, ನೀರು, ಇವೆಲ್ಲ ಮೆಟೀರಿಯಲ್ ನೌನ್ಸ್. ಎಕ್ಸಾಂಪಲ್ ಸೆಂಟೆನ್ಸ್: ದ ರಿಂಗ್ ಇಸ್ ಮೇಡ್ ಆಫ್ ಗೋಲ್ಡ್. ಗೋಲ್ಡ್ ಅಂತ ಹೇಳೋದು ಅದು ಒಂದು ಮೆಟೀರಿಯಲ್ ನೌನ್. ನೆಕ್ಸ್ಟ್ ಇಸ್ ಕಾಂಕ್ರೀಟ್ ನೌನ್ಸ್. These are the nouns that you can see, touch, hear, taste or smell. In short, if your five senses can feel it, it is a concrete noun. Example: you can see a car, you can touch a table, you can hear music, you can smell a flower, you can taste a mango. So car, table, music, flower, mango, all are concrete nouns because they are real and you can experience them. ಕಾಂಕ್ರೀಟ್ ನೌನ್ಸ್ ಅಂದರೆ ನಾವು ನೋಡ್ಬೋದು, ಮುಟ್ಬೋದು, ಕೇಳ್ಬೋದು, ವಾಸನೆ ಸಿಕ್ಕುವ ಅಥವಾ ರುಚಿ ನೋಡುವ ಪದಗಳು. ಅಂದರೆ ನಮ್ಮ 5 ಸೆನ್ಸಸ್ ಯೂಸ್ ಮಾಡ್ಬೋದು ಅಂತಹ ಪದಗಳಿಗೆ ಕಾಂಕ್ರೀಟ್ ನೌನ್ಸ್ ಅಂತ ಹೇಳ್ತೀವಿ. ಕಾರ್ನ ನಾವು ನೋಡ್ಬೋದು, ಟೇಬಲ್ನ ಮುಟ್ಬೋದು, ಮ್ಯೂಸಿಕ್ನ ಕೇಳ್ಬೋದು, ಫ್ಲವರಿಂದ ವಾಸನೆ ಸಿಗುತ್ತದೆ, ಹಣ್ಣಿನಿಂದ ರುಚಿನ ನಾವು ನೋಡ್ಬೋದು. ಇವು ಎಲ್ಲ ಕಾಂಕ್ರೀಟ್ ನೌನ್ಸ್ ಬಿಕಾಸ್ ಅವು ರಿಯಲ್ ವರ್ಲ್ಡ್ನಲ್ಲಿ ಇರುತ್ತವೆ. ಬಟ್ ನಾಟ್ ಎವ್ರಿಥಿಂಗ್ ಕ್ಯಾನ್ ಬಿ ಸೀನ್ ಆರ್ ಟಚ್ಡ್. ವಾಟ್ ಅಬೌಟ್ ಲವ್, ಆನೆಸ್ಟಿ ಆರ್ ಫಿಯರ್? ದೋಸ್ ಆರ್ ರಿಯಲ್ ಟು, ಬಟ್ ಯು ಕಾಂಟ್ ಸಿ ದೆಮ್. ಲೆಟ್ಸ್ ಫೈಂಡ್ ಔಟ್ ವಾಟ್ ಆರ್ those. Those type of nouns are called abstract nouns. Abstract nouns are names of ideas, qualities or feelings, things we cannot see or touch. Example: love, honesty, happiness, beauty, anger, bravery. All these are abstract nouns. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದರೆ ಕಾಣಲಾಗದ, ಮುಟ್ಟಲಾಗದ ಭಾವನೆ ಅಥವಾ ಗುಣ. ಉದಾಹರಣೆಗೆ ಪ್ರೀತಿ, ಧೈರ್ಯ, ಸಂತೋಷ, ಸೌಂದರ್ಯ, ಇವೆಲ್ಲ ಅಬ್ಸ್ಟ್ರಾಕ್ಟ್ ನೌನ್ಸ್. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದರೆ ಅಮೂರ್ತ ನಾಮಪದಗಳು. ಒಂದು ಯುನೀಕ್ ಟಿಪ್ ಇಲ್ಲಿ ಏನಂದರೆ, ಇಫ್ ಯು ಕಾಂಟ್ ಪುಟ್ ಇಟ್ ಇನ್ ಅ ಬಾಕ್ಸ್ ದೆನ್ ಇಟ್ಸ್ ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್. ನಾವು ಪ್ರೀತಿ, ಧೈರ್ಯ, ಸಂತೋಷ, ಸೌಂದರ್ಯ ಅದೆಲ್ಲ ಬಾಕ್ಸ್ ಒಳಗಡೆ ಆಗೋಕ್ಕಾಗುತ್ತಾ? ಇಲ್ಲ. ಸೊ ಇವೆಲ್ಲವೂ ಅಮೂರ್ತ ನಾಮಪದಗಳು, ಅಬ್ಸ್ಟ್ರಾಕ್ಟ್ ನೌನ್. ಫಾರ್ ಎಕ್ಸಾಂಪಲ್, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ. ಪ್ರಾಮಾಣಿಕತೆಯೇ ಅತಿ ಉತ್ತಮ ನೀತಿ ಅಂತ ಅರ್ಥ. ನೆಕ್ಸ್ಟ್, ಕಲೆಕ್ಟಿವ್ ನೌನ್ಸ್. Collective nouns are names of groups of people, animals or thing. For example, team, class, family, bunch, herd, all these are collective nouns. Collective nouns ಅಂದರೆ ಸಾಮೂಹಿಕ ನಾಮಪದಗಳು. ಸೊ ಕಲೆಕ್ಟಿವ್ ನೌನ್ಸ್ ಅಂದರೆ ಗುಂಪಿನ ಹೆಸರು, ಒಂದೇ ತಂಡ ಅಥವಾ ಸಮೂಹಕ್ಕೆ ಹೆಸರು ಕೊಡುತ್ತದೆ. ಉದಾಹರಣೆಗೆ ನಾವು ಕ್ಲಾಸ್ ಅಂತ ಹೇಳ್ತೀವಿ. ಕ್ಲಾಸ್ ಅಂದರೆ ಒಂದು ವಿದ್ಯಾರ್ಥಿಗಳ ಗುಂಪು. ಟೀಮ್ ಅಂದರೆ ಒಂದು ಸಮೂಹ. ಫಾರ್ ಎಕ್ಸಾಂಪಲ್, ಅ ಬಂಚ್ ಆಫ್ ಕೀಸ್ ಅಂತ ಹೇಳ್ತೀವಿ, ಅ ಫ್ಲಾಕ್ ಆಫ್ ಬರ್ಡ್ಸ್, ಅ ಟೀಮ್ ಆಫ್ ಪ್ಲೇಯರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬಂಚ್, ಫ್ಲಾಕ್ ಮತ್ತು ಟೀಮ್ ಅಂತ ಹೇಳೋದು ಇದು ಕಲೆಕ್ಟಿವ್ ನೌನ್ಸ್, ಸಾಮೂಹಿಕ ನಾಮಪದಗಳು. ನೆಕ್ಸ್ಟ್ ಇಸ್ ಕಾಂಪೌಂಡ್ ನೌನ್ಸ್. ಕಾಂಪೌಂಡ್ ನೌನ್ಸ್ ಅಂದರೆ ಸಂಯುಕ್ತ ನಾಮಪದಗಳು. 2 words together that form one meaning is known as compound nouns. For example, tooth, paste, bed, room, black, board. ಸೊ ಕಾಂಪೌಂಡ್ ನೌನ್ಸ್ ಅಂದರೆ 2 ಪದಗಳು ಸೇರಿ ಒಂದು ಅರ್ಥ ಕೊಡುವ ಪದ. ಅದಕ್ಕೆ ನಾವು ಕಾಂಪೌಂಡ್ ನೌನ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಟೂತ್ ಪೇಸ್ಟ್, ಬೆಡ್ರೂಮ್, ಬ್ಲ್ಯಾಕ್ ಬೋರ್ಡ್ ಇವೆಲ್ಲ ಕಾಂಪೌಂಡ್ ನೌನ್ಸ್.
ನೆಕ್ಸ್ಟ್ ಇಸ್ ಕೌಂಟಬಲ್ ನೌನ್ಸ್. ಕೌಂಟಬಲ್ ನೌನ್ಸ್ ಅಂದರೆ ಎಣಿಸಬಹುದಾದ ನಾಮಪದಗಳಿಗೆ ಕೌಂಟಬಲ್ ನೌನ್ಸ್ ಅಂತ ಹೇಳ್ತೀವಿ. ಥಿಂಗ್ಸ್ ವಿ ಕ್ಯಾನ್ ಕೌಂಟ್, ಅದಕ್ಕೆ ಕೌಂಟಬಲ್ ನೌನ್ಸ್. ಫಾರ್ ಎಕ್ಸಾಂಪಲ್ ಆ್ಯಪಲ್, ಪೆನ್, ಪೆನ್ಸಿಲ್, ದೆರ್ ಆರ್ ಮೆನಿ ಅದರ್ ಥಿಂಗ್ಸ್ ವಿ ಕ್ಯಾನ್ ಕೌಂಟ್. ದೋಸ್ ಆರ್ ಕೌಂಟಬಲ್ ನೌನ್ಸ್. ಅನ್ಕೌಂಟಬಲ್ ನೌನ್ಸ್ ಅಂದರೆ ಎಣಿಸಲಾಗದ ನಾಮಪದಗಳಿಗೆ ಅನ್ಕೌಂಟಬಲ್ ನೌನ್ಸ್ ಅಂತ ಹೇಳ್ತೀವಿ. ಸೊ ಥಿಂಗ್ಸ್ ವಿ ಕಾಂಟ್ ಕೌಂಟ್, ದೋಸ್ ಆರ್ ದ ಅನ್ಕೌಂಟಬಲ್ ನೌನ್ಸ್. Like sugar, water, milk, oil. All these we can measure but we can't count. So these are the examples for uncountable nouns. Okay friends, let's have some fun now. A mini story time. Listen carefully and try to spot all the nouns in this story. So let's start. Ravi went to Bangalore. He met his friend in a park. They drank water, ate ice cream, and talked about happiness. Alright, now did you catch the nouns? Let's find out together. Ravi. What is Ravi? Ravi is a proper noun. Bangalore. Bangalore is also a proper noun. Friend. Common noun. Park. Common noun. Water, material noun. Ice cream, material noun. And last is happiness. Happiness is abstract noun. Perfect. So here are our nouns. So Ravi and Bangalore are proper nouns because they are name of specific people and place. Special names. ಅದಕ್ಕೋಸ್ಕರ ರವಿ ಮತ್ತು ಬ್ಯಾಂಗ್ಳೂರ್ ಅದು ಪ್ರಾಪರ್ ನೌನ್. ಫ್ರೆಂಡ್ ಮತ್ತು ಪಾರ್ಕ್ ಅಂತ ಹೇಳೋದು ಇಲ್ಲಿ ಕಾಮನ್ ನೌನ್. ಯಾಕೆ? ಅದು ಜನರಲ್ ನೇಮ್ಸ್, ಅದಕ್ಕೋಸ್ಕರ ಫ್ರೆಂಡ್ ಆ್ಯಂಡ್ ಪಾರ್ಕ್ ಆರ್ ಕಾಮನ್ ನೌನ್, ಸಾಮಾನ್ಯ ನಾಮಪದಗಳು. ವಾಟರ್ ಆ್ಯಂಡ್ ಐಸ್ ಕ್ರೀಮ್ ಆರ್ ಮೆಟೀರಿಯಲ್ ನೌನ್ ಬಿಕಾಸ್ ದೇ ಆರ್ ಮೇಡ್ ಆಫ್ ಸಬ್ಸ್ಟೆನ್ಸಸ್. ಸೊ ವಾಟರ್ ಮತ್ತು ಐಸ್ ಕ್ರೀಮ್ ಅಂತ ಹೇಳೋದು ಅದು ಮೆಟೀರಿಯಲ್ ನೌನ್ಸ್, ವಸ್ತು ನಾಮಪದ. ಆ್ಯಂಡ್ ಹ್ಯಾಪಿನೆಸ್ ಅಂತ ಹೇಳೋದು ಇಟ್ ಇಸ್ ಆ್ಯನ್ ಆಬ್ಸ್ಟ್ರಾಕ್ಟ್ ನೌನ್, ಅಮೂರ್ತ ನಾಮಪದಗಳು. ಯಾಕಂದರೆ ಸಮಥಿಂಗ್ ವಿ ಕ್ಯಾನ್ ಫೀಲ್, ಅದನ್ನು ಟಚ್ ಮಾಡೋಕ್ಕಾಗಲ್ಲ, ಆದರೆ ಹ್ಯಾಪಿನೆಸ್ನ ಫೀಲ್ ಮಾಡ್ಬೋದು. ಅದಕ್ಕೋಸ್ಕರ ಹ್ಯಾಪಿನೆಸ್ ಇಸ್ ಆ್ಯನ್ ಆಬ್ಸ್ಟ್ರಾಕ್ಟ್ ನೌನ್, ಅಮೂರ್ತ ನಾಮಪದಗಳು. ಆಲ್ ರೈಟ್ ಸ್ಪಾರ್ಕ್ಸ್, ಇಟ್ಸ್ ಕ್ವಿಸ್ ಟೈಮ್ ನೌ. ಲೆಟ್ಸ್ ಸಿ ಹೌ ಕೇರ್ಫುಲಿ ಯು ಹ್ಯಾವ್ ಬೀನ್ ಲಿಸ್ನಿಂಗ್. Choose the right type of noun for each sentences. Ready? Let's start. The first question is, the teacher is in the class. So there are two answers, common and collective. The teacher is in the class. So teacher is a common noun or collective noun. You have to write down. Second question, honesty is the best policy. So there are two answers, abstract and material. So let me know, honesty is abstract noun or material noun. Third question, a bunch of grapes is on the table. Again you have to choose a bunch word. You have to choose whether bunch is a collective noun or a proper noun. Fourth question, sugar is sweet. So sugar is abstract noun or material noun. Do let me know. Fifth question, Priya lives in Chennai. So Priya and Chennai, they are common noun or proper noun. Do let me know. Comment your answers. Let's summarize whatever we have learned so far. First one is common noun. General name of a person, place or a thing is known as common noun. Example, boy, city, car. Kannada meaning is ಸಾಮಾನ್ಯ ನಾಮಪದ. ಸಾಮಾನ್ಯ ಹೆಸರುಗಳಿಗೆ ಕಾಮನ್ ನೌನ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಇಸ್ ಪ್ರಾಪರ್ ನೌನ್. ಸ್ಪೆಸಿಫಿಕ್ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಅ ಥಿಂಗ್, ಸ್ಪೆಷಲ್ ನೇಮ್ಸ್ ಅಂತಲೂ ಕೂಡ ಹೇಳ್ತೀವಿ ಪ್ರಾಪರ್ ನೌನ್. ಎಕ್ಸಾಂಪಲ್, ರಮೇಶ್, ಇಂಡಿಯಾ, ಅಮೆಝಾನ್. ಸೊ ಸರಿಯಾದ ನಾಮಪದಗಳಿಗೆ, ನಿಜವಾದ ಹೆಸರುಗಳಿಗೆ ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಈ ಹೆಸರುಗಳನ್ನು ನಾವು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಿಬೇಕು. ಮೂರನೇದು ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಇಸ್ ನೇಮ್ ಆಫ್ ಅ ಗ್ರೂಪ್. ಎಕ್ಸಾಂಪಲ್, ಟೀಮ್, ಕ್ಲಾಸ್, ಬಂಚ್. ಸೊ ಗುಂಪು ಸೂಚಿಸುವ ಪದಗಳಿಗೆ ಕಲೆಕ್ಟಿವ್ ನೌನ್, ಸಾಮೂಹಿಕ ನಾಮಪದಗಳು ಅಂತ ಹೇಳ್ತೀವಿ. ನಾಲ್ಕನೇದು ಆಬ್ಸ್ಟ್ರಾಕ್ಟ್ ನೌನ್.
name of ideas, feelings, or qualities. Example, love, honesty, beauty. ಕಾಣಿಸಲಾಗದ ಪದಗಳು, ಭಾವನೆಗಳು ಅಥವಾ ಗುಣಗಳಿಗೆ ಅಬ್ಸ್ಟ್ರಾಕ್ಟ್ ನೌನ್, ಅಮೂರ್ತ ನಾಮಪದಗಳು ಅಂತ ಹೇಳ್ತೀವಿ. ಮಟೀರಿಯಲ್ ನೌನ್, ಸಬ್ಸ್ಟೆನ್ಸಸ್ ಆರ್ ಮೆಟೀರಿಯಲ್ಸ್ ಯೂಸ್ ಟು ಮೇಕ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಗೋಲ್ಡ್, ವಾಟರ್, ವುಡ್. ವಸ್ತು ಸೂಚಿಸುವ ಪದಗಳಿಗೆ ವಸ್ತು ನಾಮಪದ, ಮಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಕೌಂಟಬಲ್ ನೌನ್, ಥಿಂಗ್ಸ್ ವಿ ಕ್ಯಾನ್ ಕೌಂಟ್ ಲೈಕ್ ಆ್ಯಪಲ್, ಚೇರ್, ಬುಕ್, ಪೆನ್ಸ್ ಎಕ್ಸೆಟ್ರಾ. ಎಣಿಸಬಹುದಾದ ಪದಗಳಿಗೆ ಕೌಂಟಬಲ್ ನೌನ್ಸ್ ಅಂತ ಹೇಳ್ತೀವಿ. ಅನ್ಕೌಂಟಬಲ್ ನೌನ್ಸ್, ಥಿಂಗ್ಸ್ ವಿ ಕ್ಯಾನಾಟ್ ಕೌಂಟ್. ಮಿಲ್ಕ್, ಶುಗರ್, ಏರ್, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಅನ್ಕೌಂಟಬಲ್ ನೌನ್ಸ್. ಎಣಿಸಲಾಗದ ಪದಗಳಿಗೆ, ನಾಮಪದಗಳಿಗೆ ಅನ್ಕೌಂಟಬಲ್ ನೌನ್ಸ್ ಅಂತ ಹೇಳ್ತೀವಿ. ಕಾಂಕ್ರೀಟ್ ನೌನ್ಸ್, ಥಿಂಗ್ಸ್ ವಿ ಕ್ಯಾನ್ ಸಿ, ಟಚ್ ಆರ್ ಫೀಲ್. ಎಕ್ಸಾಂಪಲ್ ಟೇಬಲ್, ಫ್ಲವರ್, ಫೋನ್. ಕಾಣಬಹುದಾದ, ಮುಟ್ಟಬಹುದಾದ ವಸ್ತುಗಳಿಗೆ ಕಾಂಕ್ರೀಟ್ ನೌನ್ಸ್ ಅಂತ ಕರಿತೀವಿ. ಕಾಂಪೌಂಡ್ ನೌನ್ಸ್, ಮೇಡ್ ಆಫ್ 2 or more ವರ್ಡ್ಸ್ ಲೈಕ್ ಟೂತ್, ಪೇಸ್ಟ್, ಬಸ್, ಸ್ಟಾಪ್, ಬೆಡ್, ರೂಮ್. 2 ಪದಗಳು ಸೇರಿ ಹೊಸ ಅರ್ಥ ನೀಡುವ ಪದಗಳಿಗೆ ಕಾಂಪೌಂಡ್ ನೌನ್, ಸಂಯುಕ್ತ ನಾಮಪದ ಅಂತ ಹೇಳ್ತೀವಿ. ಪೊಸೆಸಿವ್ ನೌನ್, ದೇ ಶೋ ಓನರ್ಶಿಪ್ ಲೈಕ್ ರಮೇಶ್ ಕಾರ್, ಚೈಲ್ಡ್ಸ್ ಟಾಯ್. ಸೊ ಪೊಸೆಸಿವ್ ನೌನ್ ಅಂದರೆ ಒಂದು ಸ್ವಾಧೀನತೆ ತೋರಿಸುವ ಪದಗಳಿಗೆ ಪೊಸೆಸಿವ್ ನೌನ್ ಅಂತ ಹೇಳ್ತೀವಿ. ಸೊ ಫ್ರೆಂಡ್ಸ್, today we didn't just learn nouns, we understood how English names everything around us. Every sentence starts with a noun, and now you can find them anywhere in stories, songs and movies. Keep practicing and you'll speak naturally. Don't forget to like, share and subscribe to the Four Sparks. Thank you.